ಶ್ರೀ ವೀರಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಎಸ್ ಬಿ ಚನ್ನಪ್ಪಗೌಡರ್ ಬಾಲಕಿಯರ ಪ್ರೌಢಶಾಲೆ ಬಾದಾಮಿ 2024-25ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಮುಕ್ತಾಯ ಹಾಗೂ SSLC ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭ, ಅವರಿಗೆ ಶುಭ ಕೋರುವಂತಹ ಸಮಾರಂಭ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ AC ಪಟ್ಟಣದವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ SM ಹಿರೇಮಠ್ ಅವರು, ಚೇರ್ಮನ್ನರು, ಶಾಲಾ ಸುಧಾರಣಾ ಸಮಿತಿ ಹಾಗೂ ಅವರಿವರೆನ್ನದೇ ಈ ವೇದಿಕೆಯ ಮೇಲೆ ಆಸೀನರಾದಂತಹ ಶಾಲಾ ಸುಧಾರಣಾ ಸಮಿತಿಯ ಸರ್ವ ಸದಸ್ಯರೇ, ವಿದ್ಯಾರ್ಥಿ ಪ್ರತಿನಿಧಿಗಳೇ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ತಾಯಂದಿರೇ, ಹಿರಿಯರೇ, ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯವರೇ, ಜೊತೆಗೆ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತು SSLC ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭ. ನಮಗೆಲ್ಲ ಗೊತ್ತು, ಜೀವನದಲ್ಲಿ ಭೇಟಿಯಾಗುವುದು ಆಕಸ್ಮಿಕ ಆದರೆ ಅಗಲುವುದು ಅನಿವಾರ್ಯವಾಗಿ ಬಿಡುತ್ತದೆ. ಈ 3 ವರ್ಷಗಳಲ್ಲಿ ಆಕಸ್ಮಿಕವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಬೆಪ್ಪು ಜಾಣ ಅನ್ನದೆ, ಕರಿಯ ಬಿಳಿಯ ಅನ್ನದೆ, ಯಾವುದೇ ಭೇದ ಭಾವವನ್ನು ಮಾಡದೆ ಆಕಸ್ಮಿಕವಾಗಿ ಭೇಟಿಯಾದಂಥವರು ಪರಿಚಿತರಾಗಿ ತಮ್ಮ ಸ್ನೇಹ ವೃಂದವನ್ನು ನಿರ್ಮಿಸಿಕೊಂಡು ಉತ್ತಮವಾದಂತಹ ಸವಿನೆನಪುಗಳನ್ನು ಹೊಸೆದುಕೊಂಡು ಒಂದು 3 ವರ್ಷದ ವಿದ್ಯಾರ್ಥಿ ಜೀವನವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯೆಯನ್ನು ಕಲಿಯುವುದರ ಜೊತೆಗೆ ಅನೇಕ ಕೌಶಲ್ಯಗಳನ್ನು, ಈ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಅಂದರೆ ನಿಮ್ಮ ಜೀವನದಲ್ಲಿ ಕೌಶಲ್ಯಗಳ ಒಂದು ಹೆಣಿಕೆಯನ್ನು, ಕಸೂತಿಯನ್ನು ಹಾಕುವಂತಹ ಕಾರ್ಯಕ್ರಮಗಳು. ಆ ಎಲ್ಲ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಒಂದು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇವತ್ತು ಈ ಒಂದು ಸಂಸ್ಥೆಯಿಂದ, ವಿದ್ಯಾಮಂದಿರದಿಂದ ನೀವು ಬೀಳ್ಕೊಡ್ತಾ ಇದ್ದೀರಿ. ಅಂದರೆ ಈ ಒಂದು ಸಮಾರಂಭ ಬಹಳಷ್ಟು ಭಾವನಾತ್ಮಕವಾದಂತಹ ಸಮಾರಂಭ. ಇಲ್ಲಿ ವಿದ್ಯಾರ್ಥಿಗಳು ಸವಿನೆನಪುಗಳನ್ನು ಹೊಸೆದುಕೊಂಡು ಮುಂದಿನ ಒಂದು ಶೈಕ್ಷಣಿಕ ಹಂತಕ್ಕೆ ಆತ್ಮವಿಶ್ವಾಸದಿಂದ, ಗಟ್ಟಿಯಾದಂತಹ ಕಾಲನ್ನು ಇಡುವಂತಹ ದೃಢ ಸಂಕಲ್ಪದಿಂದ ನಾವು ಏನು ಮಾಡ್ತೀವಿ ಅಂತಂದರೆ, ಈ ವಿದ್ಯಾಮಂದಿರಕ್ಕೆ, ಗುರುಗಳಿಗೆ ತಮ್ಮ ಆಭಾರ ಮನ್ನಣೆಯನ್ನು ಸಲ್ಲಿಸುವಂತಹ, ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸುಂದರವಾದಂತಹ ಸಮಾರಂಭ. ಇದೀಗ ವಿದ್ಯಾರ್ಥಿನಿಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಶಿಕ್ಷಕರ ಪ್ರತಿ, ವಿದ್ಯಾಸಂಸ್ಥೆಯ ಪ್ರತಿ ತಮ್ಮ ಆಭಾರ ಮನ್ನಣೆಯನ್ನು ಕೂಡ ಸಲ್ಲಿಸಿದರು. ಅದೇ ರೀತಿಯಾಗಿ ಶಿಕ್ಷಕರಿಗೂ ಕೂಡ ಇದು ಒಂದು ಬಹಳಷ್ಟು ಸುಂದರವಾದಂತಹ ಸಮಾರಂಭ. ತಮ್ಮ ಕೈಯಲ್ಲಿ 3 ವರ್ಷಗಳ ಕಾಲ ಕಲಿತು ಅವಿನಾಭಾವ ಸಂಬಂಧವನ್ನು ರೂಪಿಸಿಕೊಂಡಂತಹ ವಿದ್ಯಾರ್ಥಿನಿಯರಿಗೆ ಒಂದು ಜೀವನದ ಅಭಯದ ದೀಕ್ಷೆಯನ್ನು ನೀಡಿ ಅವರನ್ನು ಹರಸಿ ಹಾರೈಸಿ ಕಳಿಸುವಂತಹ ಒಂದು ಶುಭ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ನಿಮ್ಮ ಗುರು ಶಿಷ್ಯರ ಈ ಒಂದು ಸಂಬಂಧದ ಅನಾವರಣಕ್ಕೆ ನಾನು ಸಾಕ್ಷಿಯಾಗ್ತಾ ಇರೋದು ನಿಜಕ್ಕೂ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ಅತಿಥಿ ಸ್ಥಾನವನ್ನು ನನಗೆ ವಹಿಸಿಕೊಳ್ಳಲಿಕ್ಕೆ ನೀವು ನನ್ನನ್ನು ಸ್ವಾಗತಿಸಿದ್ದಕ್ಕೆ ಕೂಡ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಆದ್ದರಿಂದ ಈ ಸಂಸ್ಥೆಗೆ ನಾನು ಮೊದಲು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಗುರು ಶಿಷ್ಯ ಸಂಬಂಧ ಅನ್ನುವಂಥದ್ದು ಇಂದು ನಿನ್ನೆಯದಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಈ ಗುರು ಶಿಷ್ಯ ಸಂಬಂಧಕ್ಕೆ ಬಹಳಷ್ಟು ಗೌರವಯುತವಾದಂತಹ ಸಂಬಂಧ. ಇದು ಬಹಳಷ್ಟು ಅಮೂಲ್ಯವಾದದ್ದು. ಇದು ಬೆಲೆ ಕಟ್ಟಲಾರದಂತಹ ಒಂದು ಸಂಬಂಧ. ಆದರೆ ಇವತ್ತು ಸ್ವಲ್ಪ ತಂತ್ರಜ್ಞಾನ ಅಭಿವೃದ್ಧಿ ಹೊಂದೈತಿ, ಆಧುನಿಕತೆಯ ಭರಾಟೆ ಒಳಗೆ ಏನಾಗತೈತಿ ಅಂದ್ರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗುರು ಅನಿವಾರ್ಯ ಅನ್ನಿಸ್ತಾ ಇಲ್ಲ. ಹಿಂದೆ ಗುರುವಿಲ್ಲದೆ ವಿದ್ಯೆಯನ್ನು ಕಲೀಲಿಕ್ಕೆ ಸಾಧ್ಯ ಇರಲಿಲ್ಲ, ಗುರು ಅನಿವಾರ್ಯವಾಗಿದ್ದ. ಆದರೆ ಇವತ್ತು ಗುರು ಅವರಿಗೆ ಅಷ್ಟು ಅನಿವಾರ್ಯ ಅನ್ನಿಸ್ತಾ ಇಲ್ಲ. ಕಾರಣ
ಇವತ್ತು ನೀವು ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರಿ. ನಿಮ್ಮ ಕೈಯೊಳಗೆ ಇರುವಂತಹ ಆ ಜಾದು ಪೆಟ್ಟಿಗೆ ಇವತ್ತು ನಿಮಗೆ ಎಲ್ಲವನ್ನ ತಂದು ಕೊಡ್ತಾ ಇದೆ. ಅದೇ ರೀತಿ ವಿದ್ಯೆಯನ್ನು ಕೂಡ ನೀವು ಅದರಲ್ಲಿ ಪಡೀತಾ ಇದ್ದೀರಿ. ಆನ್ಲೈನ್ ಕ್ಲಾಸ್ಗಳನ್ನು ನೀವು ಅಟೆಂಡ್ ಮಾಡ್ತೀರಿ, ಯೂಟ್ಯೂಬ್ಗಳಲ್ಲಿ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೇಳ್ತೀರಿ. ಇದರಿಂದ ಭೌತಿಕವಾಗಿ ಗುರುವಿನ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಿವಾರ್ಯ ಅನ್ನಿಸ್ತಾ ಇಲ್ಲ ಅನಿಸುತ್ತೆ. ಆದರೆ ಗುರುವಿನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಭೌತಿಕ ಗುರುವಿನ ಸ್ಥಾನ ಅಷ್ಟೊಂದು ಮಹತ್ವದ್ದು. ಇವತ್ತು ನೀವು ಶಾಲೆಗೆ ಹೆಜ್ಜೆ ಇಡಲಾರದೆ ವೈದ್ಯಕೀಯ ಪದವಿಯನ್ನು ಪಡೆದು ಒಬ್ಬ ವೈದ್ಯನಾಗಬಹುದು. ಆದರೆ ಮಾನವೀಯತೆಯ ಸ್ಪರ್ಶವನ್ನು ಹೊಂದಿದಂತಹ, ರೋಗಿಯ ಮನಸ್ಸಿನಲ್ಲಿ ವಿರಾಜಮಾನವಾಗುವಂತಹ ಒಂದು ಕಲೆಯನ್ನು ಹೊಂದಿರುವಂತಹ ವೈದ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾನವೀಯತೆಯ ಸ್ಪರ್ಶ ಎಲ್ಲಿ ಬರ್ತೈತಿ ಅಂದ್ರೆ ಶಾಲೆಯಲ್ಲಿ, ಸಮಾಜದ ನಡುವೆ, ವಿದ್ಯಾರ್ಥಿಗಳ ನಡುವೆ ಭೌತಿಕ ಗುರುವಿನ ಸಂಪರ್ಕದಲ್ಲಿ ನೀವು ಕಲಿತಾಗ ಮಾತ್ರ ಅಂತಹ ಒಂದು ಸ್ಪರ್ಶವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೀವು IAS KS ಮುಗಿಸ್ಬೋದು, ದೊಡ್ಡ ದೊಡ್ಡ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೋದು, ಉನ್ನತ ಅಧಿಕಾರಿಗಳಾಗ್ಬೋದು. ಆದರೆ ಗುರುವಿನ ಸಾನ್ನಿಧ್ಯದಲ್ಲಿ ನೀವು ಕಲಿತಿರುವಂತಹ ವಿದ್ಯೆ ಏನೈತಲ್ಲ ಅದು ಜನರ ಮನ ಮುಟ್ಟತೈತಿ, ಜೊತೆಗೆ ಸೇವೆಗೆ ಒಂದು ಅರ್ಥವನ್ನು ಕೊಡ್ತೈತಿ. ಆದ್ದರಿಂದ ಭೌತಿಕವಾಗಿ ಗುರುವಿನ ಸ್ಥಾನವನ್ನು ತುಂಬುವಂತಹ ಕೆಲಸವನ್ನು ಯಾವ ತಂತ್ರಜ್ಞಾನವೂ ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ವಿದ್ಯಾರ್ಥಿಗಳಾದವರು ಇವತ್ತು ಅರಿಲೇಬೇಕು. ಆದರೆ ನಾವು ಇವತ್ತು ವಿದ್ಯಾರ್ಥಿನಿಯರ ಕೆಲವೊಂದು ನಡೆಯನ್ನು ನೋಡಿದಾಗ ಸ್ವಲ್ಪ ಸೋಜಿಗ ಅನಿಸುತ್ತೆ. ಯಾಕಂದ್ರೆ ಗುರುವಿನ ಬಗ್ಗೆ ಬಹಳಷ್ಟು ಲಘುವಾಗಿ ಮಾತನಾಡುವಂತಹ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಇಂತಹ ಅಸಭ್ಯ ವರ್ತನೆಗಳು ಏನಾಗ್ತಾವಂದ್ರೆ ಗುರುವಿನ ಮೇಲಿನ ನಿಷ್ಠೆಯನ್ನು ಕಡಿಮೆ ಮಾಡ್ತಾವು, ವಿದ್ಯೆಯ ಮೇಲಿನ ನಿಷ್ಠೆಯನ್ನು ಕಡಿಮೆಗೊಳಿಸ್ತಾವೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಸಾಹಿತ್ಯದ ಚುಟುಕಿನೊಳಗೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ಇಂದಿನವರಿಗೆ ವ್ಯಾಕರಣದಲ್ಲಿ ಗುರು ಲಘುಗಳೇ ಗೊತ್ತಿಲ್ಲ. ಇಂದಿನವರಿಗೆ ಬಹಳಷ್ಟು ಜನರಿಗೆ ವ್ಯಾಕರಣದಲ್ಲಿ ಗುರು ಲಘುಗಳೇ ಗೊತ್ತಿಲ್ಲ. ಏಕೆಂದರೆ ಅವರು ಗುರುವನ್ನು ಲಘುವಾಗಿ ತೆಗೆದುಕೊಂಡಿರುವರಲ್ಲ. ನೋಡ್ರಿ, 2 ಲೈನ್ ಐತಿ, ಎಷ್ಟೊಂದು ಅರ್ಥಗರ್ಭಿತ ಐತಿ. ಆಮೇಲೆ ಇದು ಪ್ರಾಕ್ಟಿಕಲ್ ಕೂಡ. ನಾನು ಕೂಡ ಒಬ್ಬ ಶಿಕ್ಷಕಿಯೇ. ಆದರೆ ಇದು ನೈಜ ಚಿತ್ರಣ. ಇವತ್ತು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಮತ್ತೊಂದು ಕಡೆ ಹೇಳ್ತಾರೆ, ನಮ್ಮ ಕಾಲದಲ್ಲಿ 3G 4G 5G ಇವು ಯಾವೂ ಇರಲಿಲ್ಲ. ನಮ್ಮ ಕಾಲದಲ್ಲಿ 3G 4G 5G ಇವು ಯಾರೂ ಇರಲಿಲ್ಲ. ನಮ್ಮ ಕಾಲದಲ್ಲಿ ಇದ್ದದ್ದು ಗುರೂಜಿ ಮಾತ್ರ. ಅವರೊಂದು ಏಟು ಕೆನ್ನೆಗೆ ಬಾರಿಸಿದರೆ ನೆಟ್ಟಗೆ ಸಿಗುತ್ತಿದ್ದವು ಎಲ್ಲ ನೆಟ್ವರ್ಕ್ಗಳು. ಇವತ್ತು ನಾವು ಕೂಡ ಅಂತಹ ಗುರು ಶಿಷ್ಯ ಸಂಬಂಧವನ್ನು ಪುನಃ ಸ್ಥಾಪಿಸಬೇಕಾಗಿದೆ. ಇವತ್ತು ಕರೋನಾದ ಕಾಲಘಟ್ಟದಿಂದ ನಾವು ಈ ಕಡೆಗೆ ನೋಡ್ತಾ ಬಂದಾಗ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತೀವಿ. ಆದರೆ ಆ ಬದಲಾವಣೆಯನ್ನು ಮತ್ತೆ ಸುಧಾರಿಸುವುದು ಕೂಡ ನಮ್ಮ ಕೈಯೊಳಗನೆ ಇದೆ. ಆದ್ದರಿಂದ ಗುರುವನ್ನು ಯಾರೂ ಕೂಡ ಲಘುವಾಗಿ ಕಾಣುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಅದಕ್ಕೆ ಶಿವಪ್ಪನವರು ಒಂದು ಕಡೆ ಹೇಳ್ತಾರೆ, ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲಿ, ಇಲ್ಲದಿರೇ ಈ ಮಸಿಗೆ ಚಲು ಬಣ್ಣವೆಲ್ಲಿ, ನಂಬಿನಿ ನಮಿಸದಿರೆ ನಗುವನು ಗುರುದೇವ, ಮಸಿನಾನು ಗುರು ಅವನು ಮುದ್ದು ರಾಮ. ನೋಡ್ರಿ, ಈಗ ನೀವು ಆಭಾರ ಮನ್ನಣೆ ಸಲ್ಲಿಸುವಾಗ ಹೇಳಿದ್ರಿ,
ಹೆಂಗೆ ನಿಮಗೆ ಗುರುಗಳು ಪಾಠವನ್ನು ಕಲಿಸ್ತಾರೆ ಶಾಲೆಯೊಳಗೆ? ಅತ್ಯಂತ ಮಮತೆಯಿಂದ ನಿಮಗೇನು ಮಾಡ್ತಾರೆ? ಅವರು ಪಾಠವನ್ನು ಕಲಿಸ್ತಾರೆ. ಅವರು ಕಲಿಸಿದಂತಹ ಪಾಠವನ್ನು ನೀವು ವಿವೇಕಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಬರವಣಿಗೆಗೆ ಒಂದು ಅರ್ಥ ಬರ್ತದೆ. ನೀವು ಬರೆದಂತಹ ಮಸಿಗೆ ಚಲುವಾದ ಬಣ್ಣ ಬರ್ತೈತಿ. ಚಲುವಾದ ಬಣ್ಣ ಅಂದರೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಮೂರನೇ ಲೈನ್ ಭಾಳ ಚಂದ ಹೇಳ್ತಾರೆ ಅವರು, ನಂಬಿ ನೀ ನಮಿಸದಿರೆ. ನೀನು ಗುರುವನ್ನು ನಂಬಿ ಆತನನ್ನು ನಮಿಸದೇ ಇದ್ದರೆ ಏನು ಮಾಡ್ತಾರೆ ಅವರು? ಏನೂ ಮಾಡೋದಿಲ್ಲ. ನಗುವನು ಗುರುದೇವ ಅಂದರೆ ಈತನ ಬುದ್ಧಿ ಇನ್ನೂ ಪಕ್ವ ಆಗಿಲ್ಲ ಅಂತ ಅವ್ರು ಏನು ಮಾಡ್ತಾರೆ? ತಮ್ಮೊಳಗನೆ ನಗುತ್ತಾರ. ಅದಕ್ಕಾಗಿ ಗುರುವಿನಲ್ಲಿ ನಂಬಿಕೆಯನ್ನು ಇಟ್ಟು ಉನ್ನತವಾದಂತಹ ವಿದ್ಯೆಯನ್ನು, ಕೌಶಲ್ಯಗಳನ್ನು ಕಲಿಯಬೇಕಾದದ್ದು, ಆ ಒಂದು ಶ್ರದ್ಧೆಯನ್ನು ಹೊಂದಬೇಕಾದದ್ದು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಆದ್ಯ ಕರ್ತವ್ಯ ಆಗ್ತದೆ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಈ ಕಾಲನ ಕಟ್ಟಳೆಗೆ ನೋಡ್ರಿ, ಆಗಿನ ಕಾಲದೊಳಗನ ಅಲ್ಲಮ ಪ್ರಭುಗಳು ಮುಂದೆ ಹೆಂಗೆ ಬರ್ತೈತಿ ಅನ್ನೋದನ್ನು ಹೇಳಿಬಿಟ್ರು. ಆದರೆ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳೋದು ಅಥವಾ ಶಿಷ್ಯನಿಗೆ ವಂದಿಸಿ ಕಲಿಸೋದು ಅಂತಂದ್ರೆ ನಿಮ್ಮನ್ನು ರಮಿಸಿ ಕಲಿಸೋದು ಅನ್ನುವಂಥ ಒಂದೇ ಅರ್ಥ ಇಲ್ಲ. ಈಗಿನ ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳಿದೆ, ಬಹಳಷ್ಟು ತೀಕ್ಷ್ಣ ಮತಿಗಳು ನೀವು. ಇವತ್ತು ಹುಟ್ಟುತ್ತಾನ ನಿಮ್ಮ ಕೈಯಾಗ ಕಂಪ್ಯೂಟರ್ ಕೊಡ್ತಾರ, ಲ್ಯಾಪ್ಟಾಪನ್ನು ಕೊಡ್ತಾರ, ಮೊಬೈಲನ್ನು ಕೊಡ್ತಾರ. ಅದನ್ನೆಲ್ಲ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ನೀವೇ ನಿಮ್ಮ ಅಜ್ಜಿಯರಿಗೆ, ತಂದೆ ತಾಯಿಯರಿಗೆ ಹೇಳಿಕೊಡ್ತೀರಿ. ಅಂದರೆ ನೀವು ಎಷ್ಟು ತೀಕ್ಷ್ಣಮತಿಗಳು ಅನ್ನೋದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಿಮ್ಮಲ್ಲಿ ಇರುವಂತಹ ಜಾಣತನವನ್ನು ಗುರುವಾದವನು ಕೂಡ ಏನು ಮಾಡಬೇಕಾಗತ್ತಾ? ಒಪ್ಪಿಕೊಳ್ಳಬೇಕಾಗುತ್ತೆ ಅನ್ನುವಂತಹ ನಿಗೂಢವಾದಂತಹ ಅರ್ಥ ಕೂಡ ಈ ವಚನದೊಳಗೈತಿ. ನೀತಿ ಸಂಹಿತೆ ಕೇವಲ ಶಿಷ್ಯನಿಗೆ ಮಾತ್ರ ಇಲ್ಲ, ನೀತಿ ಸಂಹಿತೆ ಗುರುವಾದವನಿಗೂ ಕೂಡ ಇರ್ತದೆ. ಯಾಕಂದರೆ ಮಕ್ಕಳು ಅಂದರೆ ಅವರು ಇನ್ನೂ ಬೆಳೆಯುವಂತಹ ವಯಸ್ಸು, ಅವರಿಗೆ ಇನ್ನೂ ಲೋಕಜ್ಞಾನ ಇರುವುದಿಲ್ಲ, ಅವರು ಇನ್ನೂ ಪ್ರಬುದ್ಧರಾಗಿರುವುದಿಲ್ಲ. ಅವರಿಂದ ಆಗುವ ತಪ್ಪುಗಳಿಗೆ ಕ್ಷಮೆ ಉಂಟು, ಆದರೆ ನಮ್ಮಂಥವರು ದೊಡ್ಡವರಿಂದ ಆಗುವ ತಪ್ಪುಗಳಿಗೆ ಕ್ಷಮೆ ಇಲ್ಲ. ಆದ್ದರಿಂದ ಶಿಷ್ಯ ಎಲ್ಲಿಯೇ ತಪ್ಪಿದರೂ ಕೂಡ, ಆತನ ನಡವಳಿಕೆಗಳಲ್ಲಿ ಎಲ್ಲಿಯೇ ಸಭ್ಯತೆಯ ಕೊರತೆ ಆದರೂ ಕೂಡ ಅದನ್ನು ತಿಳಿ ಹೇಳಬೇಕಾದಂತಹ ಹಾಗೂ ಅವರ ತಪ್ಪುಗಳನ್ನು ಮನ್ನಿಸುವಂತಹ ದೊಡ್ಡ ಗುಣ ಕೂಡ ಯಾರಿಗೆ ಬೇಕಾಗುತ್ತಾ? ಗುರುಗಳಿಗೆ ಬೇಕಾಗ್ತದೆ. ನಾನೇ ನಮ್ಮ ಶಾಲೆಯ ಒಂದು ಉದಾಹರಣೆಯನ್ನು ತಗೋತೀನಿ. ಕಳೆದ ವರ್ಷ 9th ಇದ್ದ ಹುಡುಗ ಆತ, ಹಳ್ಳಿಯ ವಿದ್ಯಾರ್ಥಿ, ಸ್ವಲ್ಪ ಬಿರುಸಾದ ವಾತಾವರಣದಲ್ಲಿ ಬೆಳೆದು ಬಂದಂಥವನು. ಒಂದು ಸಾರಿ ಆ ಮಕ್ಕಳು ಅಡ್ಡಾಡುವಂತಹ ಬಸ್ಸಿಗೆ ನಾನು ಹತ್ತಿದ್ದೆ. ಆ ಬಸ್ ಎಷ್ಟು ಗದ್ದಲದಾವ ಅನ್ನೋದು ನಿಮಗೂ ಗೊತ್ತೈತಿ. ನಾನು ಒಳಗೆ ಕುಂತಿದ್ದೆ, ಆ ಮಗುವಿಗೆ ಗೊತ್ತಿಲ್ಲ ನಮ್ಮ ಟೀಚರ್ ಒಳಗದಾರ ಅಂತಂದು. ಅವ್ರು ಕೀಟ್ಲೆ ಮಾಡ್ತಾಯಿದ್ರು ಕಂಡಕ್ಟರ್ ಜೊತೆ, ಹಂಗ್ರಿ ಹಿಂಗ್ರಿ, ಅವ್ರು ಒಳಗೆ ಬಾ ಅನ್ನೋರು, ಇವ್ರು ಬಾಗ್ಲಕ್ಕೆ ನಿಲ್ಲೋರು. ಆಮೇಲೆ ಒಬ್ಬ ಹೇಳ್ದ ಹುಡುಗ, ಇವ್ರದ್ದು ಬಸ್ ಸ್ಟಾಪ್ ಆಗಲೇ ಹತ್ತಿರ ಬಂದಿತ್ತು, ಟೀಚರ್ ಅದಾರಲೇ, ಸುಮ್ಮಿರ ಭಾಳ ಮಾತಾಡಬೇಡ, ಅಲ್ಲಿ ಭಾಳ ಕಾಡಿಸ್ಬೇಡ ಕಂಡಕ್ಟ್ರಿಗೆ, ಟೀಚರ್ ಅದಾರ. ಅವನಿಗೆ ಏನು ತಿಳಿತೋ ಏನೋ, ಬಸ್ ಇರೋದು ಹೋಗ್ಮುಂದು ಟೀಚರ್ ನಾನು ನೋಡಂಗಿಲ್ಲ ಬಿಡು ಅಂತಂದು, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಬಾಲೆ ಅಂದ್ಬಿಟ್ಟ. ನನಗೆ ಏಕ್ದಮ್ ಶಾಕ್. ಯಾಕಂದ್ರೆ ನಾವು ಗುರುಗಳಾದವರು ಅಂಥದ್ದನ್ನು ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆ ಕಂಡಕ್ಟ್ರ್ ಕೂಡ ಅಂದರು, ಬಹುಶಃ ಹಿಂದೆಲ್ಲ ಅಂತಿದ್ರು, ಯಾರ ಬಸ್ನಾಗ ಗದ್ದಲ ಮಾಡಲಿ, ಸಮಾಜದೊಳಗೆ ಹೊರಗೆ ಗದ್ದಲ ಮಾಡಲಿ, ಏನಂತಿದ್ರು, ನಿಮ್ಮ ಶಾಲೆಗೆ ಇದನ್ನ ಕಲ್ಸಾರ ನಿಮಗೆ ಮಾಸ್ತರ್. ಆದರೆ ಇವತ್ತು ಯಾರೂ ಅನ್ನೋದಿಲ್ಲ. ಯಾಕಂದ್ರೆ ಅವತ್ತ ಕಂಡಕ್ಟ್ರ್ ಅಂದರು, ಟೀಚರ್ ಇಂಥ ಮಕ್ಕಳನ್ನ ನೀವು ಮುಂಜಾನೆ ಸಂಜೆ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಅಂದರು ಅವರು. ಇವತ್ತು ಎಲ್ಲರೂ ಅದನ್ನೇ ಅನ್ನತ್ತಾರೆ, ನೀವು ಶಿಕ್ಷಕ ವೃತ್ತಿಗೆ ಬಂದಿರಂದ್ರೆ ಗಟ್ಟಿದ್ರಿ ಬಿಡ್ರಿ ನೀವು ಅಂತಾರೆ. ಆ ಮಗು ಆವತ್ತು ಮಾತನಾಡಿದ ಮಾತು ನನಗೆ ಮನೆಯೊಳಗೆ ನಿದ್ದೆ ಹತ್ತಿಸ್ಕೊಡ್ಲಿಲ್ಲ.
ಅವನು ತಪ್ಪು ಅಂತಲ್ಲ, ಅವನನ್ನು ಬೈಬೇಕು ಅಂತಲ್ಲ. ಮಕ್ಕಳು ಎಷ್ಟೊಂದು ಬದಲಾವಣೆ ಆಗ್ಯಾರಲ್ಲ, ಇವರನ್ನು ಹೆಂಗೆ ಸರಿಗೆ ದಾರಿಗೆ ತರಬೇಕು, ಆತನನ್ನು ನಾನು ನಾಳೆ ಶಾಲೆಗೆ ಹೋಗಿ ಯಾವ ರೀತಿಯಾಗಿ ತಿಳಿಸಿ ಹೇಳಬೇಕು ಅನ್ನುವಂತಹ ವಿಷಯ ನನ್ನನ್ನು ಬಹಳಷ್ಟು ಕಾಡ್ತವತ್ತು. ಮರುದಿನ ಹೋದೆ, ಆತನಿಗೆ ನಾನು ಹೊಡಿಲಿಲ್ಲ ಬಡಿಲಿಲ್ಲ, ಮತ್ತೆ ನಿನ್ನೆಯ ಕಹಿ ಘಟನೆಯನ್ನು ನೆನಪಿಸ್ಲಿಲ್ಲ. ಒಂದು ಸರಿ ಹಿಂಗೆ ಕ್ಲಾಸ್ನಾಗ ವಿಷಯ ಬಂದಾಗ, ನೋಡಪ್ಪ ಹಿಂಗೆ ಅಂದಿದ್ದಿ ನೀನು, ಹಿಂಗೆ ಅನ್ನೋದು ಸರಿಯೇನ ಅಂತಂದು 1-2-3 ಸರಿ ಜೋಕ್ ಮಾಡಿ ನಕ್ಕು ಆತನೊಂದಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಹಿಂಗೆ ಮಾತಾಡೋದು ಸರಿಯಲ್ಲ ಅನ್ನೋದನ್ನು ಅವನ ಹೃದಯಕ್ಕೆ ತಟ್ಟುವಂತೆ ಮನವರಿಕೆಯನ್ನು ಮಾಡಿಕೊಟ್ಟೆ. ಇವತ್ತು SSLC ಎಕ್ಸಾಮನ್ನು ಬರೆಯಾಕತ್ತಾನ. ಅತ್ಯಂತ ಒಳ್ಳೆಯ ವಿದ್ಯಾರ್ಥಿಯಾಗಿ ಆತ ಪರಿವರ್ತನೆಯನ್ನು ಹೊಂದ. ಮಕ್ಕಳಲ್ಲಿ ಇಂತಹ ವರ್ತನೆಗಳು ಯಾಕೆ ಬರ್ತಾವು ಅಂತಂದ್ರೆ ಅವರು ಬೆಳೆದಂತಹ ವಾತಾವರಣ ಆಗಿರ್ಬೋದು. ನಾವು ಶಿಕ್ಷಕರಾದವರು ಆ ವಾತಾವರಣವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮಕ್ಕಳಲ್ಲಿಯ ವರ್ತನೆಯನ್ನು ಬದಲಾಯಿಸಲಿಕ್ಕೆ ಸಂಪೂರ್ಣ ನಮ್ಮ ಕಡೆ ಸಾಮರ್ಥ್ಯ ಐತಿ. ಅವತ್ತು ನಾನು ಹಿಂಗಂದಿ ಅಲ್ಲಿ ನೀನು ನನಗೆ ಬಾ ಇಂಟರ್ನಲ್ ಮಾರ್ಕ್ಸ್ 10th ಕಟ್ ಮಾಡ್ತೀನಿ ಅಂದಿದ್ನಿ ಅಂದ್ರೆ ಅವ ಹೊಳ್ಳಿ ಶಾಲೆಗೂ ಬರ್ತಿದ್ದಿಲ್ಲ. ಮತ್ತೇನು ಮಾಡ್ತಿದ್ದ, ಮೊಬೈಲನ್ನು ಹಿಡ್ಕೊಂಡು ಅಲ್ಲೇ ಇಲ್ಲೇ ಅಡ್ಡಾಡ್ಕೊಂತ ಸಮಾಜಘಾತುಕ ವ್ಯಕ್ತಿಯಾಗಿ ಆತ ಹೊರಹೊಮ್ತಾ ಇದ್ದ. ಆದ್ದರಿಂದ ಗುರುವಾದವನಿಗೆ ಬಹಳಷ್ಟು ತಾಳ್ಮೆ ಬೇಕು. ಆ ತಾಳ್ಮೆ ಮಕ್ಕಳ ವರ್ತನೆಯಲ್ಲಿ ಏನು ಮಾಡಬೇಕು, ಬದಲಾವಣೆಯನ್ನು ತರುವಂತೆ ಇರಬೇಕು. ನಾವು ಬರೀ ಸಮಾಜ ಹಂಗೈತಿ, ಹುಡುಗರು ಹಂಗದಾರ್ರಿ, ತಂದೆ ತಾಯಿ ಹಂಗದಾರ್ರಿ, ನಾವು ಕೇವಲ ಮತ್ತೊಬ್ಬರನ್ನು ಬೈಯೋದಲ್ಲ, ನಮ್ಮಿಂದ ನಾವು ಏನು ಸಾಧ್ಯ ಐತಿ ಬದಲಾವಣೆಯನ್ನು ಮಾಡಲಿಕ್ಕೆ, ಯಾವ ರೀತಿಯಾಗಿ ಬದಲಾವಣೆ ಮಾಡಬಹುದು ಅನ್ನೋ ನಿಟ್ಟಿನೊಳಗೆ ಇವತ್ತು ಗುರುವಾದವನು ಯೋಚನೆ ಮಾಡಲೇಬೇಕು. ಈ ರೀತಿಯಾಗಿ ನಾವು ಗುರು ಶಿಷ್ಯ ಸಂಬಂಧವನ್ನು ಪುನಃ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಥಾಪಿಸಲಿಕ್ಕೆ ಮತ್ತು ಮಕ್ಕಳ ವರ್ತನೆಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಇವತ್ತು ನಾವು ಶ್ರಮಿಸಬೇಕಾಗ್ತದೆ. ಇನ್ನು ಶಾಲೆ ಒಳಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆಯ ವಾತಾವರಣ ಸಿಕ್ಕಿದೆ, ಆಡಳಿತ ವರ್ಗದವರು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಹಾಗಿದ್ದರೆ ನಿಮ್ಮ ಗುರಿ ಹೇಗಿರಬೇಕು? ಜೀವನದ ಗುರಿ ಬಹಳಷ್ಟು ಎತ್ತರದಲ್ಲಿ ಇರಬೇಕು. ಅಂದು ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗಿತ್ತು ರಣವೀರರ ಹಿಂಡು. ಇಂದು ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗಿದೆ ರಣಹೇಡಿಗಳ ಹಿಂಡು ಅಂತ ಕುವೆಂಪು ಅವರು ಅವಾಗಲೇ ಹೇಳಿದ್ದಾರೆ. ಆದರೆ ಆ ಮಾತನ್ನು ಇವತ್ತು ನಾವೇನು ಮಾಡಬೇಕು, ಸುಳ್ಳು ಮಾಡಬೇಕು. ನಿಮ್ಮ ಮುಂದೆ ಅಂತಹ ಒಂದು ದೊಡ್ಡ ಗುರಿ ಇರಬೇಕು. ಗುರುವಾಗಿ ನಾವು ಸದಾಕಾಲ ಇದ್ದೇ ಇರ್ತೀವಿ, ಹಿರಿಯರು ಇದ್ದೇ ಇರ್ತಾರೆ. ಧಾರುಣಿಯ ನಡುಗೆಯಲ್ಲಿ ಮೇರುವಿನ ಗುರಿ ಇರಲಿ, ಗುರಿಯನ್ನು ಮರೆತಂದೆ ನರಕಕ್ಕೆ ದಾರಿ. ಊರು ದೂರಿರಲೇನು, ಕಾಲು ಕುಂಟಿರಲೇನು, ಊರ ನೆನಪೆ ಬಲವು ಮಂಕುತಿಮ್ಮ. ಡಿವಿಜರು ಕಗ್ಗದಲ್ಲಿ ಹೇಳ್ತಾರೆ, ನೀವು ಧಾರುಣಿಗಳು, ನಿಮ್ಮ ಧಾರುಣಿಯ ನಡಿಗೆಯಲ್ಲಿ ಸಣ್ಣ ಪುಟ್ಟ ಗುರಿಗಳಿದ್ದರೆ ನಡೆಯಂಗಿಲ್ಲ. ಎಂತಹ ಗುರಿಗಳಿರಬೇಕು? ಮೇರುವಿನ ಗುರಿಗಳಿರಬೇಕು. ನಾ ಇವತ್ತು DC ಆಗ್ತೀನಿ, IAS ಅನ್ನು ಮಾಡ್ತೀನಿ, ಇವತ್ತು ಪ್ರಗತಿಪರ ರೈತನಾಗಿ ನಾನು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಮಿಂಚ್ತೀನಿ, ಒಬ್ಬ ವಿಜ್ಞಾನಿ ಆಗ್ತೀನಿ. ಈ ಥರ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡಾಗ ನಾವು ಅಷ್ಟು ಎತ್ತರಕ್ಕೆ ಬೆಳೆದಿದ್ರೂ ಅರ್ಧ ಮಟ್ಟಕ್ಕಾದರೂ ಹೋಗಿರ್ತೀವಿ, ಸ್ವಲ್ಪವನ್ನಾದರೂ ಸಾಧಿಸಿರ್ತೀವಿ. ಅದೇ ಗುರಿಯ ಮಟ್ಟನೇ ದೊಡ್ಡದಿಲ್ಲ, ಏನು ಬಿಡ್ರಿ ಮದುವೆ ಮಾಡಿಕೊಡ್ತಾರ ಹೋಗ್ಬಿಡ್ತೀನಿ ಅಂದ್ರೆ ಅದು ಗುರಿಯಲ್ಲ. ಮೊದಲು ಸ್ವಾವಲಂಬನೆಯನ್ನು ನಾವು ಸಾಧಿಸಬೇಕು. ಆವಾಗ ನಾವೇನು ಮಾಡಲಿಕ್ಕೆ ಸಾಧ್ಯ, ಉತ್ತಮವಾದಂತಹ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಗುರಿಯನ್ನು ಇಟ್ಕೊಂಡ್ರಿ, ಗುರುನೂ ಅದಾನ. ನಿಮ್ಮಲ್ಲಿ ಏನು ಬರಬೇಕು ಅಂದರೆ ಅಂತಹ ಗುರಿಯನ್ನು ಸಾಧಿಸುವಂತಹ ಸಂಕಲ್ಪ ಶಕ್ತಿ ಬರಬೇಕು. ಹನುಮಂತ ಗೊತ್ತಲ್ಲ ಎಲ್ಲರಿಗೂ. ಹನುಮಂತ ಚಿಕ್ಕವನಿದ್ದಾಗ ಆತನ ತುಂಟಾಟಗಳಿಂದ ಆತ ಏನು ಮಾಡ್ತಾನ, ಋಷಿಮುನಿಗಳು ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ಬಹಳಷ್ಟು ಅಡೆತಡೆಯನ್ನು ತರ್ತಿರ್ತಾನ. ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ, ಇವನಿಗೆ ನಿನ್ನಲ್ಲಿರುವ ಶಕ್ತಿಯೇ ನಿನಗೆ ನೆನಪಾರಲಿ ಅಂತಂದು ಶಾಪವನ್ನು ಕೊಟ್ಬಿಡ್ತಾರೆ. ತಾಯಿ ಬಂದು ಮತ್ತೆ ಕ್ಷಮೆಯನ್ನು ಕೇಳಿದಾಗ ಆ ಋಷಿಮುನಿಗಳು ಮುಂದೆ ಯಾರಾದರೂ ಬಂದು ಆತನಿಗೆ ನೆನಪು ಮಾಡಿ ಕೊಟ್ಟಿದ್ದೇ ಆದಲ್ಲಿ ಅವನಿಗೆ ಮತ್ತೆ ತನ್ನ ಶಕ್ತಿಯ ಅರಿವಾಕೈತಿ ಅನ್ನೋ ಮಾತನ್ನು ಹೇಳ್ತಾರೆ. ಮುಂದೆ ರಾಮಾಯಣದಲ್ಲಿ ಲಂಕೆಗೆ ಹೋಗಬೇಕು, ಸಮುದ್ರವನ್ನು ಹಾರಬೇಕು ಅನ್ನುವಂಥ ಸಂದರ್ಭ ಬಂದಾಗ ಜಾಂಬವಂತ ಬಂದು ಏನು ಮಾಡ್ತಾನ, ನಿನ್ನಲ್ಲಿ ಇಂಥ ಶಕ್ತಿ ಐತಪ್ಪ ಅಂತ ನೆನಪು ಮಾಡಿ ಕೊಡ್ತಾನೆ.
ಈಗ ನಾವು ಕೂಡ ನಿಮಗೆ ಮಾಡ್ತಾ ಇರೋದು ಅದನ್ನೇ. ಆಗಲೇ ಹೇಳಿದ್ಲು, ನೀನು ಭಾಷಣ ಮಾಡು, ನಿನ್ನ ಹತ್ರ ಕೌಶಲ್ಯ ಐತಿ ಅಂತ ಹೇಳಿಕೊಟ್ಟವ್ರು ಯಾರು? ಶಿಕ್ಷಕರು. ನೀನು ಓಡು, ತ್ರಿವಿಧ ಜಂಪ್ ಮಾಡು, ನೀ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಂತ ಹೇಳಿಕೊಟ್ಟವ್ರು ಯಾರು? ಶಿಕ್ಷಕರು. ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಕೌಶಲ್ಯಗಳನ್ನು ನಾವು ಎತ್ತಿ ಕೊಡ್ತೀವಿ, ಆದರೆ ಅದನ್ನು ಸಾಧಿಸುವಂತಹ ಛಲ ಯಾರಲ್ಲಿ ಇರಬೇಕು? ನಿಮ್ಮಲ್ಲಿ ಬರಬೇಕು. ಹನುಮ ಹಾರಿದ ಕಡಲ ಕಂಡ ಸೀತೆಯ ವನದಿ, ಮಾಡಿ ಲಂಕಾದಹನ ಹಿಂದಿರುಗಿ ಬಂದ, ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿಹುದಲ್ಲಿ, ಹನುಮ ಇಚ್ಛಾಶಕ್ತಿ ಮುದ್ದು ರಾಮ. ಹನುಮಂತನಲ್ಲಿ ಇದ್ದಂಥ ಇಚ್ಛಾಶಕ್ತಿ ನಮ್ಮಲ್ಲೂ ಕೂಡ ಬರಬೇಕು. ಜಾಂಬವಂತ ನೆನಪು ಮಾಡಿಕೊಟ್ಟಿದ ತಕ್ಷಣ, ಯಾಕಪ್ಪ ನಾನು ಸಮುದ್ರದಾಗ ಬೀಳಿಸ್ತೀನಿ ಮಜಾ ನೋಡ್ಬೇಕಂತ ಮಾಡಿ ಏನೋ ಅಂದಿದ್ನಂದ್ರೆ ಹನುಮಂತ ಹಾರ್ತಿದ್ನನು? ಇಲ್ಲ. ಜಾಂಬವಂತ ಹೇಳಿದ ಮಾತನ್ನು ಈತ ಏನು ಮಾಡಿದ? ನಿಷ್ಠೆಯಿಂದ ಕೇಳಿ ಪಾಲನೆಯನ್ನು ಮಾಡಿದ. ಆ ಇಚ್ಛಾಶಕ್ತಿಯಿಂದ ಆತ ಏನು ಮಾಡಿದ? ಸಮುದ್ರವನ್ನು ಹಾರುವಂತಹ ಧೈರ್ಯವನ್ನು ಮಾಡಿದ. ಈಗ ನಾವು ನಿಮಗೆ ಹೇಳ್ತೀವಿ, ಬೇಕಾದಂಗೆ CC ಕ್ಯಾಮ್ರಾ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ವೆಬ್ಕಾಸ್ಟಿಂಗ್ ಇರಲಿ, ನೀವು ಬರೀತೀರಿ, ನಿಮ್ಮ ಹತ್ರ ಆ ಶಕ್ತಿ ಐತಿ, ನೀವು ಓದ್ರಿ ಅಂತ ನಾವು ಹೇಳಿರ್ತೀವಿ. ನೀವೇನು ಮಾಡಬೇಕು? ಅದನ್ನು ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿಯಾಗಿ ತೆಗೆದುಕೊಂಡು, ಯಾರ ಸ್ಕ್ವಾಡ್ ಬರ್ತಾರೆ ಅಂದರೆ ಬರಲಿ ಬಿಡ್ರಿ, ಇಲ್ಲಿ ಮಗ್ಲ ಕುಂದಿರಲಿ, ನಾ ಬರೀತೀನಿ, ನಾ ಪಾಸ್ ಆಗ್ತೀನಿ ಅನ್ನುವಂತಹ ಮನೋಬಲ ಯಾರ್ದಾಗಬೇಕು? ನಿಮ್ಮದಾಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಿಮ್ಮದಾಗಬೇಕು. ಪ್ರಯತ್ನ ಹೆಂಗಿರಬೇಕು? ಸುಮ್ಮನೆ ಪ್ರಯತ್ನ ಅಲ್ಲ, ಅದಕ್ಕೆ ಹಿಂದೆ ಒಂದು ಯೋಜನೆ ಇರಬೇಕು. ಹೋದ ಸಲ 625ಕ್ಕೆ 625 ಒಬ್ಬ ವಿದ್ಯಾರ್ಥಿನಿ ಪ್ರಥಮ ಬಾರಿಗೆ ಪಡೆದ್ಲು. ಬಾಗಲಕೋಟೆಯ ವಿದ್ಯಾರ್ಥಿನಿ, ಬಾಗಲಕೋಟೆ ಮುಧೋಳ ತಾಲೂಕಿನ ವಿದ್ಯಾರ್ಥಿನಿ. ಅವಳಿಗೂ ಕೂಡ ದೇವರು ದಿನಕ್ಕೆ ಅಷ್ಟೇ ಗಂಟೆಗಳನ್ನು, ಅಷ್ಟೇ ನಿಮಿಷಗಳನ್ನು, ಅಷ್ಟೇ ಸೆಕೆಂಡುಗಳನ್ನು ಕೊಟ್ಟಿದ್ದ. ಉಳಿದವರಿಗೂ ಕೂಡ ಅಷ್ಟೇ ಕೊಟ್ಟಿದ್ದ. ಅವಳಿಂದ ಮಾತ್ರ ಆ ಸಾಧನೆ ಆಯಿತು, ಉಳಿದವರಿಂದ ಆಗಲಿಲ್ಲ ಅಂದರೆ ಇದರ ಅರ್ಥ ಏನು? ಅಲ್ಲಿ ಯೋಜನೆಯ ಕೊರತೆ ಐತಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ದಿನವೊಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ, ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ, ದಿನದ ಯೋಜನೆ ನಿನದು ಮುದ್ದು ರಾಮ. ಕೆಂದುಟಿಯ ಉಷೆಯಿಂದ ಮುಂಜಾನೆಯಿಂದ ಸಂಜೆ ತನಕ ಎಲ್ಲರಿಗೂ ದೇವರು ಅಷ್ಟನ್ನೇ ಕೊಟ್ಟಿರ್ತಾರ. ಯಾರು ಯಾವ ರೀತಿಯಾಗಿ ಆ ಸಮಯವನ್ನು ಬಳಸಿಕೊಳ್ಳುತ್ತೀರೋ ಅಷ್ಟು ಫಲ ಏನಾಗುತ್ತಾ? ನಿಮ್ಮ ಉಡಿಗೆ ದೇವರು ತುಂಬುತ್ತಾನೆ. ಆದ್ದರಿಂದ ಇನ್ನೂ ಸಮಯ ಸಾಕಷ್ಟು ಐತಿ, ಇನ್ನೂ ಒಂದು 10 ದಿನ ಐತೆ ಅಂದರೆ ಅದೇನು ಕಡಿಮೆ ಅಲ್ಲ. ಇನ್ನೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಮೊದಲ ಪ್ರಯತ್ನ 10ನೇ ತರಗತಿ ಅಂದರೆ ವಿದ್ಯಾರ್ಥಿ ಜೀವನದೊಳಗೆ ನಾವು ಮೊದಲ ಹಂತ ಅಂತಲೇ ಕರಿತೀವಿ. ಅದನ್ನು ಸುಂದರವಾಗಿ ಕಟ್ಟಿಕೊಳ್ಳುವಂತಹ ಒಂದು ಇಚ್ಛಾಶಕ್ತಿ, ಪ್ರಯತ್ನ ನಿಮ್ಮಲ್ಲಿ ಮೂಡಿ ಬರಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಪ್ರಯತ್ನವನ್ನು ಮಾಡಿದ್ರಿ, ಎಲ್ಲವನ್ನ ಮಾಡಿದ್ರಿ, ಆದರೆ ಫಲವನ್ನು ಮಾತ್ರ ಯಾರಿಗೆ ಬಿಡಬೇಕು? ಆ ದೇವರಿಗೆ ಬಿಡಬೇಕು. ಭಗವಂತ ಗೀತೋಪದೇಶದೊಳಗೆ ಅದನ್ನೇ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಾ ಇಷ್ಟು ಪ್ರಯತ್ನ ಮಾಡೀನಿ, ಮೇಡಮ್ ಅವ್ರು ಹೇಳಿದ್ರು ನಂಗೆ 625 ಬಿದ್ದಿಲ್ಲ ಅಂತ ಅಳ್ಕೊಂತ ಕೂಡುವುದಲ್ಲ. ಇವತ್ತು ನಿಮ್ಮ ಶಿಕ್ಷಕರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪ್ರಯತ್ನ ಮಾಡುವುದು ಮಾತ್ರ ಯಾರ ಕೈಯೊಳಗೈತಿ? ನಮ್ಮ ಕೈಯೊಳಗೈತಿ. ಆ ಫಲಾಫಲವನ್ನು ಯಾರಿಗೆ ಬಿಟ್ಬಿಡಬೇಕು? ಭಗವಂತನಿಗೆ ಬಿಟ್ಟುಬಿಡಬೇಕು. ಯಾಕಂದ್ರೆ ಫಸ್ಟ್ ಬರಬೇಕು ಅಂದ್ರೆ ಸೆಕೆಂಡ್ ಇದ್ದವರು ಯಾರ ಇದ್ದಾಗನ ಫಸ್ಟ್ ಬಂದವ್ರಿಗೆ ಏನಾಗುತ್ತಾ? ಬೆಲೆ ಇರ್ತದೆ. ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿಯ ಫಲವನ್ನು ಕರುಣಿಸಲಿಕ್ಕೆ ದೇವರಿಗೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನೀವು ಎಷ್ಟೇ ಅಂಕಗಳನ್ನು ಗಳಿಸ್ರಿ, ಅದರೊಳಗೆ ನಿಮಗೇನಿರಬೇಕು? ತೃಪ್ತಿ ಅನ್ನೋದು ಇರಬೇಕು. ಆದ್ದರಿಂದ ಆ ಒಂದು ತೃಪ್ತಿಯನ್ನು ನೀವು ಎಷ್ಟು ಸಾಧಿಸ್ತೀರೋ ಅಷ್ಟರೊಳಗೆ ಮಾಡಿರಿ, ಆದರೆ ಪ್ರಯತ್ನವನ್ನು ಮಾತ್ರ ನೀವು ಬಿಡುವಂತಿಲ್ಲ. ಇಲ್ಲೇ ಜಯಂತ್ ಕಾಯ್ಕಣಿ ಅವರು ಒಂದು ಇಂಟರ್ವ್ಯೂ ಒಳಗೆ ಹೇಳ್ತಾರೆ, ಪ್ರಜಾವಾಣಿಯ ಕಥಾ ಸ್ಪರ್ಧೆ ಒಳಗೆ ಅವ್ರಿಗೆ ಒಂದು ಸರಿ ಬಹುಮಾನ ಬಂದಿರ್ತೈತಿ. ಅವರು ತಮ್ಮ ಗುರುವಾದಂಥ ಯಶವಂತ್ ಚಿತ್ತಾಲ್ ಅವರಿಗೆ ಅವ್ರ ಹತ್ರ ಹೋಗಿರ್ತಾರೆ, ನೋಡ್ರಿ ನನಗೆ ಕಥಾ ಸ್ಪರ್ಧೆ ಒಳಗೆ ಬಹುಮಾನ ಬಂದೈತಿ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಚಿತ್ತಾಲ್ ಅವರು ಕೂಡ ಅಷ್ಟೇ
ಖುಷಿಯನ್ನು ಪಡ್ತಾರ. ಇವರು ಹೊಳೆ ಬರ್ತಿರ್ತಾರ, ಅವಾಗ ಕರೀತಾರೆ, ಜೆ ಅಂತ ಬಾಯಿಲ್ಲೇ ಏನು ರೀ ಸರ್, ಪ್ರಶಸ್ತಿ ಬಂದಿರುವುದು ನಿನ್ನ ಕತೆಗೆ, ನಿನಗಲ್ಲ, ಇದನ್ನು ನೆನಪಿಟ್ಟುಕೋ ಅಂತ ಹೇಳ್ತಾರೆ. ಯಾರಿಗೆ ಬಂದಿದ್ದು ಬಹುಮಾನ? ನಿನಗೆ ಬಂದಿಲ್ಲ. ಯಾರಿಗೆ ಬಂದೈತಿ? ನಿನ್ನ ಕತೆಗೆ ಬಂದೈತಿ ಅಂತ ಹೇಳ್ತಾರೆ. ಅವ್ರಿಗೆ ಆ ಕ್ಷಣಕ್ಕೆ ಅದು ಅರ್ಥ ಆಗಂಗಿಲ್ಲ. ಮನೆಗೆ ಹೋಗಿ ಯೋಚನೆ ಮಾಡಿಂದ ಅರ್ಥ ಆಗಿರ್ತವೆ. ಮುಂದಿನ ವರ್ಷ ಮತ್ತೆ ಕಥಾ ಸ್ಪರ್ಧೆಯನ್ನು ಇಡ್ತಾರ. ಆವಾಗ ಕಾಯ್ಕಣಿ ಅವರಿಗೆ ಯಾವುದೇ ಬಹುಮಾನ ಬರಂಗಿಲ್ಲ. ಅವ್ರಿಗೆ ಪಟ್ನ ಏನಾಗ್ತೈತಿ, ಅವರ ಗುರು ಹೇಳಿದಂತಹ ಮಾತು ನೆನಪಾಗುತ್ತೆ. ಆವಾಗ ಅವ್ರು ಅಂತಾರ, ಈ ಸಲ ಸೋತಿದ್ದು ನಾನಲ್ಲ, ಈ ಸಲ ಸೋತಿದ್ದು ಯಾರು? ನನ್ನ ಕತೆ. ಹಾಗಿದ್ರೆ ನಾ ಇನ್ನು ಎಂತಹ ಕಥೆಯನ್ನು ಬರಿಬೇಕು? ಗೆಲ್ಲುವಂತಹ ಕಥೆಯನ್ನು ಬರಿಬೇಕು ಅನ್ನುವಂತಹ ಮತ್ತೊಂದು ಜವಾಬ್ದಾರಿಯನ್ನು ಹೊತ್ತು ಮತ್ತೆ ಕತೆ ಬರೀಲಿಕ್ಕೆ ಅವರು ಕೂಡ್ತಾರೆ. ಹಿಂಗೆ ನೀವು ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗ್ಲಿಕ್ಕೂ ನಿಮ್ಮ ಪ್ರಯತ್ನವನ್ನಂತೂ ನೀವು ಮಾಡಿರಿ. ಆ ಫಲ ಭಗವಂತನ ಇಚ್ಛೆ ಆಗಿರೋದ್ರಿಂದ 1 ಸಾರಿ 2 ಸಾರಿ 3 ಸಾರಿ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಮಡಿಲಿಗೆ ಹಾಕಿಕೊಳ್ಳುವಂತಹ ದಿಟ್ಟ ನಿರ್ಧಾರ ಇವತ್ತು ವಿದ್ಯಾರ್ಥಿಗಳದ್ದಾಗಬೇಕು. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆ ಏನು? ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಗರಡಿ ಒಳಗೆ ವ್ಯಾಯಾಮ ಶಾಲೆಯೊಳಗೆ ಜಟ್ಟಿಗಳು ದಿನ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಪೈಲ್ವಾನರಾದವರು ಯಾರಾದರೂ ಸೋತರು ಅಂದರೆ ಆತ ಮಾಡಿದ ಪ್ರಯತ್ನ ಎಲ್ಲ ಏನಾಗಂಗಿಲ್ಲ, ವ್ಯರ್ಥ ಅಂತ ನಾವು ಒಂದೇ ಸಾರಿಗೆ ಹೇಳಲಿಕ್ಕೆ ಆಗಲ್ಲ. ಆತನ ಮೈಕಟ್ಟು ಏನಾಗಿರ್ತೈತಿ, ಬಹಳಷ್ಟು ಗಟ್ಟಿ ಇರ್ತೈತಿ. ಹಂಗೆ ನೀವು ಭೌತಿಕವಾಗಿ ಏನೇನು ಜ್ಞಾನವನ್ನು, ಏನೇನು ಕಲೆಗಳನ್ನು ಇಲ್ಲಿ ಕರಗತ ಮಾಡಿಕೊಂಡಿರಿ, ಅದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಜೊತೆಯಾಗಿ ಬರ್ತೈತಿ. ಆ ಗಟ್ಟಿತನ ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತವೆ. ಆದ್ದರಿಂದ ಭಾವನಾತ್ಮಕವಾಗಿ ನಾವು ಬಹಳಷ್ಟು ಗಟ್ಟಿಯಾಗಿರಬೇಕು. ವಿಶೇಷವಾಗಿ ಇದು ಬಾಲಕಿಯರ ಪ್ರೌಢಶಾಲೆ. ಹೆಣ್ಮಕ್ಳಂದ್ರೆ ಭಾಳ ಸೂಕ್ಷ್ಮ ಅನ್ಕೊಂತ ಬಂದಾರ. ಆದ್ದರಿಂದ ಭಾವನಾತ್ಮಕವಾಗಿ ನಾವು ಬಹಳಷ್ಟು ಗಟ್ಟಿಯಾಗಿರ್ಬೇಕು ಹೆಣ್ಣುಮಕ್ಕಳು. ನಾಳೆ ಪರಿಸ್ಥಿತಿಗಳು ಹೆಂಗೆ ಬಂದರೂ ಕೂಡ ಗಟ್ಟಿಯಾಗಿ ಎದುರಿಸುವಂತಹ ಒಂದು ದಿಟ್ಟ ನಿರ್ಧಾರ ನಮ್ಮ ಕಡೆ ಇರಬೇಕು. 4 ಮಕ್ಕಳನ್ನು ಕಟ್ಟಿಕೊಂಡು ಬಾವಿಗೆ ಹಾರೋದಲ್ಲ ನಮ್ಮ ಶಿಕ್ಷಣ ಕಲಿಸಿಕೊಡುವಂಥದ್ದು. ಇದು ಅಲ್ಲ. ಜೀವನದೊಳಗೆ ಎಂಥದೇ ಪರಿಸ್ಥಿತಿ ಬರಲಿ, ಅದಕ್ಕೆ ನೂರಾರು ದಾರಿಗಳಿರ್ತಾವು. ಅದನ್ನು ಬಿಟ್ಟು ಯಾವುದೋ ಪ್ರಮಾದದ ಹತ್ರ ಹೋಗುವುದು ನಮ್ಮ ಶಿಕ್ಷಣ ಕಲಿಸಿಕೊಡುವಂಥದ್ದಲ್ಲ. ಕಲ್ಲಾಗು ಬಾಳ ಬಿರುಗಾಳಿಯಲ್ಲಿ ಅಲ್ಲಾಡದೆಯೇ ನಿಲ್ಲು ನೀ ಜೀವ. ಹೂ ಬಳ್ಳಿಗಳಿಗಿಲ್ಲ ಮಾನ, ಕಲ್ಲಿಗೊಂದೇ ಇಲ್ಲಿ ಸ್ಥಾನಮಾನ. ಆದ್ದರಿಂದ ಬಹಳಷ್ಟು ನಾಜೂಕಾಗಿ, ಬಹಳಷ್ಟು ಭಾವನಾತ್ಮಕವಾಗಿ, ಸೂಕ್ಷ್ಮವಾಗಿದ್ದರೆ ಈ ಜಗತ್ತನ್ನು ಎದುರಿಸೋದು ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ಬಾಲಕಿಯರು ಇರುವುದರಿಂದ ಇದನ್ನು ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ನಾವೆಲ್ಲ ಏನಾಗಬೇಕು, ಭಾವನಾತ್ಮಕವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಭಾವನಾತ್ಮಕವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಇದಕ್ಕೆ ನಮಗೆ ಸಪೋರ್ಟ್ ಮಾಡುವಂಥವು ಯಾವುವು ಅಂದರೆ ಸೃಜನಶೀಲ ಕಲೆಗಳು. ನಿಮಗೆ ಡ್ರಾಯಿಂಗ್ ಒಳಗೆ ಇಂಟ್ರೆಸ್ಟ್ ಐತಾ? ಇವತ್ತು ನಿಮಗೆ ಬೇಸರ ಆಗೈತೆನ, ಶಿಕ್ಷಕರು ಬೈದಾರೇನ, ಹೋಗಂದು ಮೂಲ್ಯಾಕಂತ ಅಳೋದಲ್ಲ, ಡ್ರಾಯಿಂಗ್ ಮಾಡಿರಿ. ನಿಮಗೆ ಭಾಳ ಇಷ್ಟ ಇತ್ತಂದ್ರೆ ಹಾಡು ಹೇಳೋಕೆ ಇಂಟ್ರೆಸ್ಟ್ ಐತಾ? ಕುಂತುವನ್ನ ಹಾಡನ್ನು ಕೇಳ್ರಿ. ನಿಮಗೆ ಡ್ಯಾನ್ಸ್ ಮಾಡೋಕೆ ಇಂಟ್ರೆಸ್ಟ್ ಐತಾ? ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಒಂದು ಡ್ಯಾನ್ಸನ್ನು ಮಾಡಿರಿ. ನಿಮಗೆ ಕವನವನ್ನು ಬರೀಲಿಕ್ಕೆ ಬರ್ತದ? ಕುಂತ ಅದೇ ಭಾವನೆಗಳನ್ನು ಅಕ್ಷರಕ್ಕೆ ಇಳಿಸ್ರಿ. ಅಷ್ಟರೊಳಗೆ ನಿಮ್ಮ ಖಿನ್ನತೆ ಏನಾಗ್ಬಿಟ್ಟಿರ್ತೈತಿ, ದೂರ ಆಗಿಬಿಟ್ಟಿರ್ತೈತಿ. ಈ ರೀತಿಯಾಗಿ ನಾವು ಸೃಜನಶೀಲ ಕಲೆಗಳನ್ನು ಭಾವನಾತ್ಮಕವಾಗಿ ಗಟ್ಟಿಯಾಗಲಿಕ್ಕೆ ಬಳಸಿಕೊಳ್ಬೇಕು. ಮಹಿಳೆಯರ ಬಗ್ಗೆ ದುಂಡಿರಾಜವರು ಒಂದು ಚಿಕ್ಕ ಚುಟುಕನ್ನು ಹೇಳ್ತಾರೆ. ಇವಳೇನು ನಾರಿಯೋ ಇಲ್ಲ ಆಭರಣಗಳನ್ನು ಹೊತ್ತ ಲಾರಿಯೋ. ಇವತ್ತು ನಮ್ಮ ಆಭರಣಗಳು ಯಾವಾಗಬೇಕಂದ್ರೆ ನಮ್ಮ ಕೌಶಲ್ಯಗಳು ನಮ್ಮ ಆಭರಣಗಳಾಗಬೇಕು. ಇವತ್ತು ನೀವೇನು ಕಲಿತೀರಿ ಆ ವಿದ್ಯೆ ನಿಮ್ಮ ಆಭರಣವಾಗಬೇಕು. ಇವತ್ತು ನೀವೇನು ಆತ್ಮವಿಶ್ವಾಸವನ್ನು ಗಳಿಸ್ತೀರಿ ಅದು ನಿಮ್ಮ ಆಭರಣವಾಗಬೇಕು. ನಂತರದಲ್ಲಿ ಈ ಸೌಂದರ್ಯ ಪ್ರಜ್ಞೆ. ಅದೇ ಇಲ್ಲ ಅಂತಂದ್ರೆ ನಮಗೆ ಜೀವನವನ್ನು ನಡೆಸುವಂಥದ್ದು ಬಹಳಷ್ಟು ಕಷ್ಟ ಅನಿಸುತ್ತೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕವಿತಾ ಮಿಶ್ರಾ ಹೆಸರು ಕೇಳಿರಿ. ಪ್ರಗತಿಪರ ರೈತೆ, ಉದ್ಯಮಿ ಕೂಡ ಅವರು ಧಾರವಾಡದ ಹುಡುಗಿ.
ಅವರು ರಾಯಚೂರಿಗೆ ಅವ್ರನ್ನ ಮದುವೆ ಮಾಡಿ ಕೊಡ್ತಾರೆ. ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಅವರು. ಆದರೆ ಒಂದು ರೈತ ಕುಟುಂಬಕ್ಕೆ ಅವರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವರಿಗೆ ಅಲ್ಲಿ ಬಾಳ್ವೆ ಮಾಡೋದು ಭಾಳ ಕಷ್ಟ ಅನಿಸುತ್ತೆ. ಆವಾಗ ಅವ್ರ ತಾಯಿಗೆ ಹೇಳ್ತಾರೆ, ನೀನು ಬೆಂಗಳೂರಿಗೆ ನನ್ನ ಜೊತೆ ಬರೋದಾದರೆ ನಾ ಗಂಡನ ಮನೆ ಬಿಟ್ಟು ಬಂದುಬಿಡ್ತೀನಂತ. ಅವ್ರ ತಾಯಿ ಒಪ್ಪೋದಿಲ್ಲ. ಆವಾಗ ಗಂಡನಲ್ಲಿ ಹೇಳ್ಕೊತಾರೆ, ನಾ ಏನಾರ ಮಾಡಬೇಕಲ್ಲ, ನನಗೇನಾರ ಒಂದು ಕೆಲಸ ಬೇಕು ಅಂದಾಗ, ಹೊಲ ಐತೆ ನೋಡಲ್ಲಿ 22 ಎಕರೆ, ನೀವು ಹೊಲದಾಗ ಏನು ಮಾಡ್ತೀಯ ಮಾಡಂತಾರೆ ಅವ್ರು. ಆ ಹೊಲ ಹೆಂಗಿರ್ತೈತಿ ಅಂದ್ರೆ ಬರೀ ಕಲ್ಲಿನಿಂದ ಕೂಡಿರ್ತೈತಿ, ಬಂಜರು ಭೂಮಿ ಇರ್ತೈತಿ. ಅಲ್ಲಿ 12 ಬೋರನ್ನು ಹೊಡೆಸ್ತಾರೆ ಅವರು, ಒಂದು ಹನಿ ನೀರು ಬೀಳೋದಿಲ್ಲ. 13ನೆಯ ಬೋರನ್ನು ಹೊಡೆಸಿದಾಗ 1.5 ಇಂಚ್ ನೀರು ಬೀಳ್ತೈತಿ. ಅಷ್ಟನ್ನು ಆಸರೆಯಾಗಿ ಇಟ್ಕೊಂಡು ಪ್ರಗತಿಪರ ಚಿಂತನೆಗಳನ್ನು ಮಾಡಿಕೊಂತ ವೈಜ್ಞಾನಿಕವಾಗಿ ವ್ಯವಸಾಯವನ್ನು ಮಾಡಿಕೊಳ್ತಾ ಇವತ್ತು ಬಹಳಷ್ಟು ಎತ್ತರ ಮಟ್ಟದಲ್ಲಿ ಒಬ್ಬ ಪ್ರಗತಿಪರ ರೈತೆಯಾಗಿ ಉದ್ಯಮಿಯಾಗಿ ಅವರು ಹೊರಹೊಮ್ಮಿದ್ದಾರೆ. ಅವರೆಲ್ಲ ನಮ್ಮ ಹೆಮ್ಮೆ. ಇವತ್ತು ಯಾವುದೇ ಕೆಲಸ ಇರಲಿ, ಕೊಟ್ಟ ಕೆಲಸವನ್ನು ನಾವು ಚಿಕ್ಕದು ದೊಡ್ಡದು ಅಂತ ಭೇದ ಭಾವವನ್ನು ಎಣಿಸದೆ ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಕೈಲಾಸವನ್ನು ಕಂಡು ಉತ್ತಮವಾದಂತಹ ಜೀವನವನ್ನು ನಿರ್ಮಿಸಿಕೊಳ್ಳುವಂಥದ್ದು ಇವತ್ತು ನಮ್ಮ ಕೈಯೊಳಗೆ ಇರ್ತದೆ. ಇನ್ನು ಈ 10ನೇ ತರಗತಿಯನ್ನು ಮುಗಿಸಿ ನೀವಿನ್ನು ಕಾಲೇಜ್ ಹಂತಕ್ಕೆ ಹೋಗ್ತೀರಿ. ಜೀವನ ಮತ್ತಷ್ಟು ಸಂಕೀರ್ಣವಾಗ್ತಾ ಹೋಗ್ತದೆ. ಸಮಾಜವೂ ಕೂಡ ಅಷ್ಟೇ ಸಂಕೀರ್ಣವಾಗಿ ಇದೆ. ಆದ್ದರಿಂದ ನೀವು ಯಾರದೇ ಗೆಳೆತನವನ್ನು ಮಾಡುವ ಮೊದಲು ಬಹಳಷ್ಟು ಯೋಚನೆಯನ್ನು ಕೂಡ ಮಾಡಬೇಕಾಗ್ತದೆ. ಜಾನಪದದೊಳಗೆ ಹೇಳ್ತಾರೆ, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಕುಳ್ಳಾರ ಗೆಳೆತನ ಮಾಡಿದರ ತಂಗಿ, ಸಲ್ಲದ ಮಾತು ಬರತಾವ. ಅವಾಗಂತಿದ್ರು ಸಲ್ಲದ ಮಾತು. ಈಗ ಮಾತು ಬರೋದು ಹೋಗಲಿ, ನಮ್ಮ ಜೀವಕ್ಕೆ ಅಪಾಯ ಐತಿ. ಆದ್ದರಿಂದ ನೀವು ಎಂತಹವರ ಸಹವಾಸವನ್ನು ಮಾಡಬೇಕು, ನಿಮ್ಮ ನಗೆ ಎಷ್ಟಿರಬೇಕು, ನಿಮ್ಮ ಅಳು ಎಷ್ಟಿರಬೇಕು, ಎಲ್ಲವನ್ನು ತೂಕಬದ್ಧವಾಗಿ ನಿಮ್ಮ ನಡತೆಗಳು ಹೆಂಗಿರಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಬೇಕು. ಇದು ಬಹಳಷ್ಟು ಹೇಳುವಂಥದ್ದಲ್ಲ. ಯಾಕಂದರೆ ದೈನಂದಿನವಾಗಿ ನೀವು ನ್ಯೂಸ್ಗಳಲ್ಲಿ ಎಲ್ಲದರಲ್ಲೂ ನೋಡ್ತೀರಿ. ಇವತ್ತು ಕೈಯೊಳಗೆ ಮೊಬೈಲ್ ಐತಿ, ನಾವು ಹೆಂಗೆ ಬೇಕಂಗೆ ಫೋಟೋವನ್ನು ಹೊಡ್ಕೊಂಡು ನಮ್ಮ ಸಾಮಾಜಿಕ ಜಾಲತಾಣದೊಳಗೆ ಅಪ್ಲೋಡ್ ಮಾಡಿಬಿಡ್ತೀವಿ. ಸ್ಟೇಟಸಿಗೆ ಹಾಕ್ತೀವಿ, ಫೇಸ್ಬುಕ್ಕಿಗೆ ಹಾಕ್ತೀವಿ, ಭಾಳಷ್ಟು ಕಡೆ ಅಪ್ಲೋಡ್ ಮಾಡ್ತೀವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟು ಮುಂದುವರೆದೈತಲ್ಲ, ಡೀಪ್ ಫೇಕ್ ಮಾಡ್ತಾರೆ. ಯಾರದೋ ಮುಖವನ್ನು ಯಾರದೋ ದೇಹಕ್ಕೆ ಅಂಟಿಸಿ ನೂರಾರು ತೊಂದರೆಗಳು ಅದರಿಂದ ಎದ್ದು ಬರೋಕ್ಕೆ ಆಗೋದಿಲ್ಲ. ಆ ಸುಳಿಯೊಳಗೆ ಸಿಲುಕುವಂತಹ ಅಜ್ಞಾನ ನಮ್ಮದಾಗಬಾರ್ದು. ಇವತ್ತು ಮೊಬೈಲ್ ನಿಮ್ಮ ಕೈಯಾಗದಾವು, ಬ್ಲೂಟೂತ್ಗಳು ಕಿವಿಯೊಳಗದಾವು. ಆದ್ರೆ ಬಹಳಷ್ಟು ವಿಚಾರ ಮಾಡಿರಿ ಬಳಸೋ ಮುಂದೆ. ಯಾಕಂದ್ರೆ ಪ್ರಬುದ್ಧವಾದ ಮನಸ್ಸು ಇವತ್ತು ನಿಮ್ಮದಲ್ಲ. ಇವತ್ತು ನನ್ನ ಕೈಯಾಗ ಮೊಬೈಲ್ ಐತಿ, ಇದನ್ನು ಭಾಳ ಚಂದ ಯೂಸ್ ಮಾಡ್ಕೊಂಡೇನೆ. ಇವತ್ತು ನಾ ಇಷ್ಟು ನಿಮ್ಮ ಮುಂದೆ ನಿಂತು ಮಾತಾಡಕತ್ತೀನಿ ಅಂತಂದ್ರೆ ಈ ಮೊಬೈಲಿನ ಪಾತ್ರ ಭಾಳ ಐತಿ. ಯಾಕಂದ್ರೆ ಇದರಿಂದ ನಾನು ಕಲ್ತಿದ್ದು ಭಾಳ, ವಿದ್ಯೆಯನ್ನು ಕಲ್ತಿದ್ದು ಭಾಳ ಐತಿ. ಆದರೆ ಇದು ಯಾವಾಗ ನನ್ನ ಕೈಗೆ ಸಿಕ್ತು? ನನ್ನ ಮನಸ್ಸು ಪ್ರಬುದ್ಧವಾದ ಮೇಲೆ ನನ್ನ ಕೈಗೆ ಸಿಕ್ಕೈತಿ. ಇವತ್ತು ನಿಮ್ಮ ಮನಸ್ಸು ಇನ್ನೂ ಅಷ್ಟೊಂದು ಪ್ರಬುದ್ಧ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಮೊಬೈಲನ್ನು ಬದಿಗಿಡ್ರಿ. ಹಿರಿಯರು ಹೇಳುವ ಮಾತನ್ನು ಕೇಳ್ರಿ. ಗುರುಗಳಿಗೆ ಹೇಳುವಂಥ ಪಾಠವನ್ನು ಚೆನ್ನಾಗಿ ಆಲಿಸ್ರಿ. ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ನಿಮ್ಮ ಜೀವನವನ್ನು ಮೊದಲು ರೂಪಿಸಿಕೊಳ್ಳುವಂತಹ ಕೆಲಸ ನಿಮ್ದಾಗಬೇಕು. ಇವತ್ತು ತಂದೆ ತಾಯಿ ಭಾಳ ಹೇಳಕತ್ರ ಭಾಳ ಬೇಸರ ಬಿಡ್ತಾರೆ ಅವರು. ಆದರೆ ನಿಮಗೆ ಗೊತ್ತಿರಲಿ, ಎಷ್ಟೇ ತುಟ್ಟಿಯ ಕಾರ್ ಇದ್ದರೂ ಕೂಡ ಒಬ್ಬ ಚಾಲಕ ಯಾವಾಗ ಆ ಕಾರ್ನಾಗ ಹತ್ತಾನಂದ್ರೆ ಅದರ ಬ್ರೇಕ್ ಐತೆ ಇಲ್ಲ ಮೊದಲು ಚೆಕ್ ಮಾಡ್ತಾನೆ. ಬ್ರೇಕ್ ಇಲ್ಲ ಅಂದ್ರೆ ಹತ್ತಿರೇನೆ ಯಾರ ಕಾರ್? ಸಾಧ್ಯನೇ ಇಲ್ಲ, ಹತ್ತಕ್ಕೆ ಆಗೋದೇ ಇಲ್ಲ. ಹತ್ತಿದ್ರಿ ಮುಗಿತಲಿಗೆ ಕೆಲಸ. ಅಂತಹ ಬ್ರೇಕ್ಗಳು ಯಾರು? ನಮ್ಮ ಮನೆಯಲ್ಲಿರುವಂತಹ ಅನುಭವವನ್ನು ಪಡೆದಂತಹ ಹಿರಿಯರು, ತಂದೆ ತಾಯಿಗಳು, ಅಕ್ಕ ಅಣ್ಣಂದಿರು, ಗುರುಗಳು. ಇವರು ಬಹಳಷ್ಟು ಅನುಭವವನ್ನು ಹೊಂದಿರ್ತಾರೆ. ಅವರ ಮಾತುಗಳು ನಿಮಗೆ ಏನಪ್ಪ ನಾ ಎಲ್ಲರೂ ಏನರ ಕೆಲಸ ಮಾಡ್ತೀನಿ ಅಂದ್ರೆ ಬರೇ ಅಡ್ಡಗಾಲ ಹಾಕ್ತಾರೆ ಇವರು. ಆ ಅಡ್ಡಗಾಲು ನಿಮ್ಮ ಒಳ್ಳೆಯದಕ್ಕೆ ಅನ್ನೋದನ್ನು ನೀವು ಬಹಳಷ್ಟು ತಿಳ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಟ್ಟು ನಿಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಬೇಕು.
ಇವತ್ತು ನೀವು ಶಾಲೆಯೊಳಗೆ ಇಷ್ಟು ಚಂದ ಶಾಲೆ ಕಲಿಯಾಕತ್ತೀರಿ ಅಂದ್ರೆ ಇಲ್ಲಿ ಬರೀ ನಿಮ್ಮ ತಂದೆ ತಾಯಿಯ ಶ್ರಮ ಇಲ್ಲ, ಬಹಳಷ್ಟು ಜನರ ಶ್ರಮ ಇತ್ತು. ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ನಮಗೆ ಕೊಡ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂದ್ರೆ ಸಮಾಜದಿಂದ ಬರ್ತದೆ. ಸಮಾಜದಲ್ಲಿ ಹಲವರು ಕೊಡುವಂತಹ ತೆರಿಗೆಯಿಂದ ಬರ್ತೈತಿ. ಅಂದಮೇಲೆ ಸಮಾಜದ ಋಣ ನಿಮ್ಮ ಮೇಲೆ ಬಹಳಷ್ಟು ಐತಿ. ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವನಿನ ಗುಣ ಬಡಿಸಿ ಬೆಳೆಸಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರೋ, ನಾವು ಋಣದ ಸರಮಾಲೆ ಮುದ್ದು ರಾಮ. ನಿಮ್ಮ ಮೇಲೆ ಸಮಾಜದ ಋಣ ಭಾಳ ಐತಿ. ಆದ್ದರಿಂದ ನೀವು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ಉದ್ಯೋಗವನ್ನು ಪಡೆದು ನೀವು ಮಾಡುವಂತಹ ಉದ್ಯೋಗದಲ್ಲಿ ಬಹಳಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ ಆ ಸೇವೆಯನ್ನು ಸಮಾಜಕ್ಕೆ ಮರಳಿ ತಲುಪಿಸಿದ್ದೇ ಆದರೆ ಸಮಾಜದ ಋಣದಿಂದ ನೀವೇನಾಗ್ತೀರಿ, ಮುಕ್ತರಾಗ್ತೀರಿ. ಆದ್ದರಿಂದ ಅಂತಹ ಪ್ರಾಮಾಣಿಕತೆಯನ್ನು ನೀವು ಉಳಿಸಿಕೊಂಡು ಸಮಾಜದ ಋಣವನ್ನು ನೀವು ತೀರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಕೊನೆಯದಾಗಿ ಭಾಳ ಹೊತ್ತಾಯ್ತು ಅನಿಸುತ್ತಾ. ಒಂದು ಎಲ್ಲರಿಗೂ ನಿಮಗೆ ಉಪಯೋಗ ಆಗಲಿ ಅಂತ ಭಾಳ ಚಂದ ಇರುವಂತಹ ಕಗ್ಗ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳದಿರಲಿ. ನಮ್ಮ ಮುಖದೊಳಗೆ ನಗು ಇರಬೇಕು, ಆದರೆ ಆ ನಗು ಏನಾಗಬಾರ್ದು, ಮತ್ತೊಬ್ಬರಿಗೆ ಕೇಳಬಾರದು. ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ನಮ್ಮ ಮಾತಿನಲ್ಲಿ ಹಿತ ಇರಬೇಕು, ಭಾಳ ಬಣ್ಣದ ಮಾತು ಮಾತಾಡೋದಲ್ಲ. ಋತವ ಬಿಡದಿರಲಿ, ಅದರಲ್ಲಿ ಸತ್ಯಾಂಶವಿರಬೇಕು. ಮಿತವಿರಲಿ ಭೋಗದಲ್ಲಿ ಉದ್ವೇಗದಲ್ಲಿ. ನಾವು ಏನು ಭೋಗವಾದ ಜೀವನವನ್ನು ನಡೆಸ್ತೀವಿ ಅದರಲ್ಲಿ ಎಲ್ಲ ಕೂಡ ಮಿತ ಇರಬೇಕು. ಅತಿ ಎಂಬುದು ಬೇಡ ಮಂಕುತಿಮ್ಮ. ಯಾವುದೂ ಕೂಡ ಜೀವನದಲ್ಲಿ ಅತಿ ಆಗಬಾರ್ದು. ನೀವು ಭಾವನಾತ್ಮಕವಾಗಿ ಸದೃಢರಾಗಿರಿ, ಅದೇ ರೀತಿಯಾಗಿ ದೈಹಿಕ ಸದೃಢತೆ ಕೂಡ ಅಷ್ಟೇ ಮುಖ್ಯ. ದಯವಿಟ್ಟು ನೀವು ಕುರ್ಕುರೆಗಳನ್ನು, ಫಾಸ್ಟ್ ಫುಡ್ಗಳನ್ನು ಅಲ್ಲಿ ಹೋಗಿ ಫಾಸ್ಟಾಗಿ ನಾವು ಕೂಡ ಈ ಜಗತ್ತಿನಿಂದ ಹೋಗೋದು ಬೇಡ. ನಮ್ಮ ಹಿರಿಯರು ಹೆಂಗೆ ಹೋಳಿಗೆ, ರೊಟ್ಟಿ, ಪುಂಡಿ ಪಲ್ಯ, ಗೋಧಿ ಹುಗ್ಗಿ ಇಂತಹ ಜವಾರಿ ಊಟವನ್ನು ಉಂಡು ಹೆಂಗೆ ನಮ್ಮ ಮತ್ತೆ ಗಟ್ಟಿಯಾಗಿ ಜೀವನೋತ್ಸಾಹದಿಂದ ಇವತ್ತಿಗೂ ಕೂಡ ಜೀವನವನ್ನು ನಡೆಸ್ತಾ ಇದ್ದಾರೋ, ನಾವು ಕೂಡ ತುಂಬು ಜೀವನವನ್ನು ನಡೆಸಬೇಕು ಅಂತಂದ್ರೆ ನಮ್ಮ ಮಕ್ಕಳು ಕೂಡ ಏನಾಗಬೇಕು, ಅಂತಹ ಊಟವನ್ನೇ ಮಾಡಬೇಕು. ಶೋಕಿ ಲಾಲರಾಗಿ ಹೊರಗಿನ ಫಾಸ್ಟ್ ಫುಡ್ಗಳನ್ನು ತಿಂದು ನಿಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಫಾಸ್ಟಾಗಿ ಹೋಗೋದು ಬೇಡ. ಈ ಒಂದು ಜೀವವನ್ನು ಪಡೆದೀವಿ ಅಂದರೆ ಬಹಳಷ್ಟು ಅರ್ಥಪೂರ್ಣವಾಗಿ ಅದನ್ನು ಬೆಳೆಸ್ಕೊಳ್ಳೋಣ. ಉತ್ತಮ ವ್ಯಕ್ತಿತ್ವ ನಿಮ್ಮದಾಗಲಿ. ಸದಾ ನಗುವಂತಹ ಬಂಗಾರದ ಜೀವನವನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಹಾರೈಸ್ತಾ ನಾನು ನನ್ನ 4 ಮಾತುಗಳಿಗೆ